ನಮಸ್ಕಾರ ಸ್ನೇಹಿತರೆ. ಕಳೆದ 2 ದಿನಗಳಿಂದ ಯುಎಸ್ಎ ಮತ್ತು ವೆನೆಜುಲಾ ಕುರಿತು ನೀವೆಲ್ಲ ನೋಡ್ತಿದ್ದೀರಿ. ಇದಾದ ನಂತರ ಯುಎಸ್ಎ, ವೆನೆಜುಲಾ ನಡುವೆ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗಿವೆ. ಸೊ, ಯುಎಸ್ಎ ವೆನೆಜುಲಾ ಮೇಲೆ ದಾಳಿ ಮಾಡಿದೆ. ದಾಳಿ ನಡೆಸಿದ ನಂತರ ಅಲ್ಲಿನ ಪ್ರೆಸಿಡೆಂಟ್ ಕುರಿತು ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಇದೀಗ ಆಸ್ ಪರ್ ದಿ ಅಪ್ಡೇಟ್ಸ್ ಹೀಗೆ ಹೇಳಲಾಗ್ತಿದೆ, ಸಾಕಷ್ಟು ಕಂಪನೀಸ್‌ಗಳು ವೆನೆಜುಲಾನಲ್ಲಿ ವ್ಯಾಪಾರ ನಡೆಸಬೇಕೆಂತಿದ್ದವು. ಏಕೆಂದರೆ ವೆನೆಜುಲಾ ಒಂದು ಇಂತಹ ದೇಶ, ಅಲ್ಲಿ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಸಿಗ್ತದೆ. ಆದರೆ ಈ ಕಂಪನೀಸ್‌ಗಳಿಗೆ ಅಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ. ಇದರ ನಂತರ ಯುಎಸ್ಎ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ದಾಳಿ ಮಾಡಿ ಯುಎಸ್ಎ ಸ್ವತಃ ವೆನೆಜುಲಾವನ್ನು ಇವಾಗ ನಿಯಂತ್ರಣ ಮಾಡುತ್ತಿದೆ. ಈ ತರ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ನಾವು ವೆನೆಜುಲಾ ಕುರಿತು ಮಾತಾಡಬೇಕಂದ್ರೆ ಅಲ್ಲಿನ ಪ್ರೆಸಿಡೆಂಟ್ ಅವರ ಹೆಸರು ನಿಕೋಲಸ್ ಮೋಡ್ರೋ. ಅವರನ್ನ ಯುಎಸ್ಎ ಅರೆಸ್ಟ್ ಮಾಡಿದೆ. ವೆನೆಜುಲಾ ಸುಪ್ರೀಂ ಕೋರ್ಟ್ ದ್ವಾರ ಏನ್ ಹೇಳಲಾಗಿದೆ ಅಂದ್ರೆ, ವೈಸ್ ಪ್ರೆಸಿಡೆಂಟ್ ಒಬ್ರು ಮಹಿಳೆ, ಅವರಿಗೆ ಇಂಟರಿಮ್ ಬೇಸಿಸ್ ಮೇಲೆ ಅಪಾಯಿಂಟ್ ಅನ್ನ ಮಾಡಲಾಗಿದೆ. ಅವರ ಹೆಸರು ಡೆಲ್ಸಿ ರೋಡ್ರಿಗೇಸ್. ಈ ಹೆಸರು ನೆನಪಿನಡಿ ಎಕ್ಸಾಮ್‌ನಲ್ಲಿ ಕೇಳಲಾಗ್ತದೆ. ಮತ್ತೆ ವೆನೆಜುಲಾನಲ್ಲಿ ಒಂದು ಪ್ರಸಿದ್ಧ ಬಂದರು ಇದೆ. ಆ ಬಂದರಿನ ಹೆಸರು ಮತ್ತೆ ವೆನೆಜುಲನ ರಾಜಧಾನಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.